ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಮತದಾನ ಅಂತ್ಯ ಆಗಿದೆ. ಇನ್ನು ಸರತಿ ಸಾಲಿನಲ್ಲಿ ಇರುವವರಿಗೆ ಮಾತ್ರ ಮತದಾನಕ್ಕೆ ಅವಕಾಶ ಇರುತ್ತೆ. 2 ಕ್ಷೇತ್ರಗಳಲ್ಲಿ ಸಂಜೆ 6 ಗಂಟೆಗೆ ಮತದಾನ ಅಂತ್ಯವಾಗಿದೆ. ಸಮರ್ಥ ಶಾಮನೂರು ದಾವಣಗೆರೆಯ ಕಾಂಗ್ರೆಸ್ ಅಭ್ಯರ್ಥಿ, ಶ್ರೀನಿವಾಸ್ ದಾಸಕರಿಯಪ್ಪ ದಾವಣಗೆರೆ ದಕ್ಷಿಣದ ಬಿಜೆಪಿ ಅಭ್ಯರ್ಥಿ. ಇನ್ನು ಉಮೇಶ್ ಮೇಟಿ ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ, ವೀರಣ್ಣ ಚರಂತಿಮಠ್ ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ. ಇವರ ನಡುವೆ ಟಗ್ ಆಫ್ ವಾರ್ ಇರೋದು. 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನೇರ ಫೈಟ್ ಇದೆ. ಬಾಗಲಕೋಟೆ ಸಂಜೆ 5 ಗಂಟೆಯವರೆಗೂ 65.68ರಷ್ಟು ಮತದಾನ ಆಯಿತು. ದಾವಣಗೆರೆಯಲ್ಲಿ ಸಂಜೆ 5 ಗಂಟೆವರೆಗೂ 63.4ರಷ್ಟು ವೋಟಿಂಗ್ ಆಗಿದೆ. ಅಂತಿಮ ಶೇಕಡಾವಾರು ಮತದಾನ ಕೆಲವೇ ಕ್ಷಣಗಳಲ್ಲಿ ಲಭ್ಯ ಆಗುತ್ತೆ. ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಮತದಾನ ಪ್ರಕ್ರಿಯೆ ಈಗ ಅಂತ್ಯ ಆಗಿರೋದು. 2 ಕ್ಷೇತ್ರಗಳಲ್ಲೂ ಕೂಡ ಸಂಜೆ 6 ಗಂಟೆಗೆ ಮತದಾನ ಅಂತ್ಯ ಆಗಿದೆ. ದಾವಣಗೆರೆ ಬಾಗಲಕೋಟೆಯಲ್ಲಿ ಜಿದ್ದಾಜಿದ್ದಿನ ಫೈಟ್ ಇದೆ. ಎಸ್ಪೆಷಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಈ ಬಾರಿ ಮುಂಚಿನ ತರ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಮುಸ್ಲಿಂ ಸಮುದಾಯವು ಕೂಡ ಸ್ವಲ್ಪ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇತ್ತು ಟಿಕೆಟ್ಗಾಗಿ. ಸೊ ಹಾಗಾಗಿ ಏನು ಬೇಕಾದರೂ ಆಗ್ಬೋದು. ಜೊತೆಗೆ ಒಂದು 8ರಿಂದ 10-13 ಜನ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಕೂಡ ಇದ್ದಾರೆ, ಅಲ್ಲಿ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಸೊ ಹಂಗಾಗಿ ವೋಟ್ ಡಿವೈಡ್ ಆಗಿರುವಂತ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ಹಾಗಾಗಿ ಕಾಂಗ್ರೆಸ್ ಗೆಲುವಿನ ಲೆಕ್ಕಾಚಾರದಲ್ಲಿದೆ ಅಥವಾ ಗೆಲ್ಲುವ ವಿಶ್ವಾಸದಲ್ಲಿದೆ. ಕಾದು ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಯಾಕೆಂತ ಅಂದ್ರೆ ಸಮರ್ಥ ಶಾಮನೂರ್ ಅವರ ವಿರುದ್ಧವಾಗಿ ಇಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರೋದು ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಮುಸ್ಲಿಂನ ಜನರು ಕೂಡ ಅತ್ಯಾಪ್ತರಾಗಿದ್ದಾರಂತೆ. ಹಾಗಾಗಿನೇ ಏನಾಗುತ್ತೆ ಅನ್ನೋದೊಂದು ಕುತೂಹಲ ಅಂತೂ ಇದ್ದೇ ಇದೆ. ಏನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಇಲ್ಲಂತೂ ಬಿಗ್ ಫೈಟ್ ಇರೋದು. ಒಂದ್ ಕಡೆ ಮೇಟಿ ಫ್ಯಾಮಿಲಿ ಅಂದ್ರೆ ಉಮೇಶ್ ಮೇಟಿ ಅವರಿದ್ದಾರೆ ಅಭ್ಯರ್ಥಿಯಾಗಿ, ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿಯಾಗಿ ವೀರಣ್ಣ ಚರಂತಿಮಠ್ ಅವರಿದ್ದಾರೆ. ಸೊ ಹಾಗಾಗಿ ಬಹಳಷ್ಟು ಬಿಗ್ ಫೈಟ್ ಅಂತೂ ಇದ್ದೇ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ಸ್ ಇಬ್ರು ಕೂಡ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಕೈದಾಳೆ ದಾವಣಗೆರೆಯಿಂದ ಜಾಯಿನ್ ಆಗಿರೋದು. ಅದಾದ ನಂತರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ರಿಪೋರ್ಟರ್ ಅಶೋಕ್ ಅಡಪತ್ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ನಾನು ದಾವಣಗೆರೆಗೆ ಹೋಗ್ತೀನಿ. ದಾವಣಗೆರೆ ಯಾವ ರೀತಿ ಆಗಿದೆ, ಅಲ್ಲಿ ಯಾವ ರೀತಿಯಾಗಿ ಮತದಾನ ನಡೀತು ಅನ್ನೋದನ್ನ ನೋಡ್ತಾ ಹೋಗೋಣ. ಮಲ್ಲಿಕಾರ್ಜುನ್ ಕೈದಾಳೆ, ಹೇಗಿತ್ತು ಇವತ್ತು ಮತದಾನ ಪ್ರಕ್ರಿಯೆ, ಯಾವ ರೀತಿಯಾಗಿ ಆಯಿತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಏನಂತಂದ್ರೆ ಶಾಮನೂರು ಶಿವಶಂಕರಪ್ಪನವರು ತೀರಿಯಾದ ನಂತರದಲ್ಲಿ ಒಂದು ಉಪಚುನಾವಣೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಇವತ್ತಿನ ಒಂದು ಮತದಾನ ಪ್ರಕ್ರಿಯೆ ಬೆಳಗ್ಗೆ 7 ಗಂಟೆಯಿಂದ ಈಗ 6 ಗಂಟೆಗೆ ಮುಕ್ತಾಯವಾಗಿರ್ತಕ್ಕಂಥದ್ದು. ಅಂದ್ರೆ 5 ಗಂಟೆ ಸುಮಾರಿಗೆ 63.3% ಅಷ್ಟು ಮತದಾನವಾಗಿದೆ. ಅಂದ್ರೆ 2,31,000 ಏನು ಮತದಾರರಿದ್ದಾರೆ. ಆ ಒಂದು ಮತದಾರರಲ್ಲಿ 1,45,000 ಒಂದು ಮತದಾನ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟಕ್ಕಂಥದ್ದು. ಇಲ್ಲಿ ಏನಂತಂದ್ರೆ ಒಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಅದರಲ್ಲೂ ಪ್ರಮುಖವಾಗಿ ಶಾಮನೂರು ಕುಟುಂಬಕ್ಕೆ ಇದು ಅತಿ ದೊಡ್ಡ ಒಂದು ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆಗೆ ಮುಸ್ಲಿಂ ಸಮಾಜವನ್ನ ಹೆದರಾಕೊಂಡು ಒಂದು ಚುನಾವಣೆಯನ್ನ ಮಾಡ್ತಕ್ಕಂಥದ್ದು ಒಂದು ಕಡೆಗಾದ್ರೆ, ಅದೇ ಒಂದು ಮುಸ್ಲಿಂ ಸಮಾಜ ಈ ಬಾರಿ ಚುನಾವಣೆಯಲ್ಲಿ 13 ಜನರು ಈ ಒಂದು ಕಣದಲ್ಲಿ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ತುಂಬಾನೇ ಟಗ್ ಆಫ್ ವಾರ್ ಆಗಿ SDPI ಅವರು ಕೂಡ ಇವರಿಗೆ ಒಂದು ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಇದು ಪ್ಲಸ್ ಪಾಯಿಂಟ್ ಯಾರಿಗೆ ಅಂತಂದ್ರೆ ಬಿಜೆಪಿ ಅವರಿಗೆ. ಅಂದ್ರೆ ಶ್ರೀನಿವಾಸ ದಾಸಕರಿಯಪ್ಪ ಏನು ಬಿಜೆಪಿ ಅಭ್ಯರ್ಥಿ ಅವರು ಕೂಡ ಹೊಸ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು. ಒಬ್ಬ ಅಮಾಲಿ ಮಗನಾಗಿ ಈತ ಒಂದು ಚುನಾವಣೆ ಕಣದಲ್ಲಿ ಇರತಕ್ಕಂಥದ್ದು. ಇವರು ಕೂಡ ಇದೊಂದು ಏನು ಮುಸ್ಲಿಂ ಮತದಾರರು ಕಾಂಗ್ರೆಸ್ನ ವಿರೋಧಿ ಅಲೆಯಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಇದು ಬಿಜೆಪಿಗೆ ಪ್ಲಸ್ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನೋಡಿದಾಗ ಸಂಜೆ 5 ಗಂಟೆಯ ಸುಮಾರಿಗೆ 63.3% ಅಷ್ಟು ಒಂದು ಮತದಾನವಾಗಿರ್ತಕ್ಕಂಥದ್ದು. ಇನ್ನು ಸುಮಾರು ಅಂದ್ರೆ ಈಗ 6 ಗಂಟೆಯವರೆಗೆ ಆದ್ರೆ ಒಂದು 68ರಿಂದ 69% ಅಷ್ಟು ಮತದಾನ ಆಗುವಂತ ಒಂದು ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಇದು ಎಲ್ಲೋ ಒಂದು ಕಡೆಗೆ
ಕಾಂಗ್ರೆಸ್ನಿಗೆ ಒಂದು ಏನು ಬಿಸಿ ತುಪ್ಪ ಅಂತ ಏನು ಮುಂಚೆ ಹೇಳಿದ್ವಿ, ಆ ತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಈಗ 6 ಗಂಟೆ ಮೇಲ್ಪಟ್ಟು ಬಹುತೇಕ ಈ ಏನು ಹಳೆ ದಾವಣಗೆರೆ ಭಾಗ ಏನಿದೆ, ಮುಸ್ಲಿಂ ಏರಿಯಾ ಏನಿದೆ, ಒಂದು ಅಲ್ಪಸಂಖ್ಯಾತರ ಏರಿಯಾಗಳು ಏನಿದ್ದಾವೆ, ಆ ಭಾಗದಲ್ಲಿ ಮತದಾನ ಮಾಡ್ಲಿಕ್ಕೆ ಹೆಚ್ಚು ಜನಸಂಖ್ಯೆ ಬರ್ತಾರೆ. ಆದ್ರೆ ಜಿಲ್ಲಾಧಿಕಾರಿ ಏನಂತಂದ್ರೆ 6 ಗಂಟೆ 1 ನಿಮಿಷ ಆದ್ರೂ ಕೂಡ ಯಾರು ಏನು ಮತದಾನದ ಬಳಿ ಬರುವಂತಿಲ್ಲ. ಬಂದಿದ್ದೇ ಆದಲ್ಲಿ ಅವರನ್ನು ವಾಪಸ್ ಕಳಿಸಬೇಕು. ಯಾಕಂದ್ರೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ಅವರಿಗೆ ಒಂದು ಸಮಯವನ್ನ ನಿಗದಿ ಮಾಡಿರ್ತಕ್ಕಂಥದ್ದು. ಅದರ ಮೇಲ್ಪಟ್ಟು ಯಾರು ಕೂಡ ಬರುವಂತಿಲ್ಲ ಅನ್ನುವಂತ ಒಂದು ಕಟ್ಟುನಿಟ್ಟಿನ ಆದೇಶ ಇರುವ ಹಿನ್ನೆಲೆಯಲ್ಲಿ ಅದರ ಮೇಲೆ ಬಂದಂತವ್ರಿಗೆ ಕೂಡ ಯಾವುದೇ ರೀತಿಯಾಗಿ ಒಂದು ಮತದಾನ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಹಳೆ ದಾವಣಗೆರೆ ಭಾಗದಲ್ಲಿ ಬಹುತೇಕ ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತಹ ಜನಸಂಖ್ಯೆ ಇರುವ ಹಿನ್ನೆಲೆಯಲ್ಲಿ ಇದು ಕಾಂಗ್ರೆಸ್ನಿಗೆ ಒಂದು ಮೈನಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ರಾಮ್. ಓಕೆ, ಜಸ್ಟ್ ಹೋಲ್ಡ್ ಮಲ್ಲಿಕಾರ್ಜುನ್, ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ. ಏನೋ ಬಾಗಲಕೋಟೆ ಹೇಗಿತ್ತು ಇವತ್ತು ಅಲ್ಲಿ ಮತದಾನ ಪ್ರಕ್ರಿಯೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅಶೋಕ್, ಇವತ್ತಿನ ಒಂದು ಡೀಟೇಲ್ಸ್ ಅಂದ್ರೆ ಯಾವ ರೀತಿ ಆಗಿತ್ತು ಮತದಾನ ಪ್ರಕ್ರಿಯೆ, ಶಾಂತ ರೀತಿಯಾಗಿ ಆಯ್ತಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ, ಬಾಗಲಕೋಟೆ ಬೈ ಎಲೆಕ್ಷನ್ ಏನು ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೂ ನಡೆದಂತಹ ಮತದಾನ ಶಾಂತಿಯುತವಾಗಿ ನಡೆದಿರುವಂತದ್ದು. ಏನು ಶಾಸಕರಾಗಿದ್ದಂತ ದಿವಂಗತ ಮೇಟಿ ಅವರ ನಿಧನದಿಂದಾಗಿ ತೆರವಾದಂತಹ ಸ್ಥಾನಕ್ಕೆ ಇವತ್ತು ಮತದಾನ ನಡೆದಿರುವಂತದ್ದು. ಏನು ಮಾಜಿ ಶಾಸಕರಾದಂತ ವೀರಣ್ಣ ಚಂದ್ರಮಠ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ, ಮೇಟಿ ಅವರ ಪುತ್ರ, 2ನೇ ಪುತ್ರ ಉಮೇಶ್ ಮೇಟಿ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ರು. ಈಗಾಗಲೇ ಈ ಸಂಜೆ 5 ಗಂಟೆ ಅಷ್ಟೊತ್ತಿಗೆ 65.59% ಮತದಾನ ಇಲ್ಲಿ ಈಗಾಗಲೇ ಆಗಿರುವಂತದ್ದು. ಯಾಕಂದ್ರೆ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಪ್ರತಿಷ್ಠೆಯ ಚುನಾವಣೆಯಾಗಿ ಮಾರ್ಪಟ್ಟಿತ್ತು. ಯಾಕಂದ್ರೆ ಒಂದು ಕಡೆ ಸಿಎಂ ಅವರೇ ಆಪ್ತರಾಗಿದ್ದಂತ ಮೇಟಿ ಅವರ ಮಗನೇ ಇಲ್ಲಿ ಸ್ಪರ್ಧೆ ಮಾಡಿದ್ರಿಂದಾಗಿ ಸ್ವತಃ ಸಿಎಂ 6 ದಿನಗಳ ಕಾಲ ಇಲ್ಲಿ ಬಂದು ಬೀಡು ಬಿಟ್ಟು ಅವರ ಪರವಾಗಿ ಮತಬೇಟೆಯನ್ನು ನಡೆಸಿ ಹೋಗಿದ್ದಂಥದ್ದು. ಅದಲ್ಲದೆ ಇಡೀ ಸಚಿವ ಸಂಪುಟವೇ ಇಲ್ಲಿ ಬಿಡಾರ ಹೂಡಿ ಅವರ ಪರವಾಗಿ ಕೆಲಸ ಮಾಡುವಂತ ಕೆಲಸ ಮಾಡಿತ್ತು. ಹೀಗಾಗಿ ಬಿಜೆಪಿ ಕೂಡ ಮಾಜಿ ಸಿಎಂಗಳು ಸೇರಿದಂತೆ ಕೆಲವು ಸಚಿವರನ್ನು ಕರೆಸಿ ಇಲ್ಲಿ ಏನು ಪ್ರಚಾರ ಮಾಡಿತ್ತು. ಶತಾಯಗತಾಯ ಗೆಲ್ಲಲೇಬೇಕು, ಸರ್ಕಾರದಿಂದ ತೊಡೆ ತಟ್ಟಿ, ಯಾಕಂದ್ರೆ ಆಡಳಿತ ಪಕ್ಷದ ವಿರುದ್ಧ ಗೆಲುವು ಸಾಧಿಸುವುದು ಅಷ್ಟು ಸಾಧ್ಯವಲ್ಲ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳನ್ನ ಮುಂದಿಟ್ಟುಕೊಂಡು ಪ್ರಚಾರ ಕಾರ್ಯ ನಡೆಸಿತ್ತು. ಹೀಗಾಗಿ ಏನಂದ್ರೆ ಈ ಒಂದು ಚುನಾವಣೆಯಲ್ಲಿ ಎರಡೂ ಪಕ್ಷಕ್ಕೂ ಪ್ರತಿಷ್ಠೆಯ ಚುನಾವಣೆ ಇದಾಗಿತ್ತು. ಹೀಗಾಗಿ ಸಿದ್ದರಾಮಯ್ಯನವರು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಮಾಜಿ ಸಿಎಂಗಳನ್ನು ಕರೆಸಿ ಬಿಜೆಪಿ ಮಾಡಿ ಪ್ರಚಾರ ನಡೆಸಿತ್ತು. ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ವೀರಣ್ಣ ಚಂದ್ರಮಠ್ ಕಣದಲ್ಲಿದ್ದಾರೆ. ಆದ್ರೆ ಪ್ರಥಮ ಬಾರಿಗೆ ಏನು ಮೇಟಿ ಅವರ ಪುತ್ರ ಈಗಾಗಲೇ ಚುನಾವಣೆ ಕಣದಲ್ಲಿ ಇರುವಂತದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ಇವತ್ತಿನ ಮತದಾನ ಪ್ರಕ್ರಿಯೆ ಶಾಂತಿಯುತವಾಗಿ ನಡೆದಂತದ್ದು. ಈಗ ಸಂಜೆ 5 ಗಂಟೆ ಅಷ್ಟೊತ್ತಿಗೆ 65.59% ಮತದಾನ ಇಲ್ಲಿ ಆಗಿರುವಂತದ್ದು. ಏನಂದ್ರೆ ಇವು 6 ಗಂಟೆ ಅಷ್ಟೊತ್ತಿಗೆ ಇನ್ನೂ 6ರಿಂದ 8% ನಷ್ಟು ಮತದಾನ ಆಗ್ಲಿಕ್ಕಿರುವಂತದ್ದು. ಒಂದ್ ವೇಳೆ ಅಷ್ಟು 60, 70, 72 ಅಷ್ಟು 75 ಕ್ರಾಸ್ ಮಾಡಿದ್ರೆ ಬಿಜೆಪಿಗೆ ಪ್ಲಸ್ ಆಗಿ ಪರಿಣಮಿಸುತ್ತೆ ಅಂತ ಇಲ್ಲಿ ಹೇಳಲಾಗ್ತಿದೆ. ಆದ್ರೆ ಆ 70 ಆಸುಪಾಸಿನಲ್ಲಿದೆ ಕಾಂಗ್ರೆಸ್ಗೆ ಏನು ಪ್ಲಸ್ ಆಗುತ್ತೆ ಅಂತ ಒಂದು ಅಂದಾಜನ್ನ ಇಲ್ಲಿ ಮಾಡ್ಲಾಗ್ತಿರುವಂತದ್ದು ರಾಮ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಅಶೋಕ್ ಹಡ್ಪ ತಮ್ಮೆಲ್ಲ ಮಾಹಿತಿಗಾಗಿ.